ಹಾಯ್, ನಾನು ನಿಮ್ಮ ಎ ಮುಜಾವರ್ ಸರ್, ಫೌಂಡರ್ ಡೈರೆಕ್ಟರ್ ಆಫ್ ವಿಕಾಸ್ ಕರ್ ಅಕಾಡೆಮಿ. ಇವತ್ತು ನನ್ನ ಜೊತೆಗೆ ನಮ್ಮ ಸ್ಟೂಡೆಂಟ್ ಇದ್ದಾರೆ. ಅವರು ಯಾವ ರೀತಿ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ, ಹೇಗೆ ಅವರು ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿ. ಎಷ್ಟು ಬೇಗ ಬೇಗ ಹೇಳ್ತಾರೆ. ಅಫ್ಕೋರ್ಸ್ ಅದು ಟೆನ್ಸಸ್ ಇರ್ಬೋದು, ಅದು WH ಕ್ವಶನ್ಸ್ ಇರ್ಬೋದು, ಹೀಗೆ ಪ್ರತಿಯೊಂದು ಅವರು ಎಷ್ಟು ಬೇಗ ಬೇಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಹಿ ಹ್ಯಾಸ್ ಲರ್ನ್ಡ್ ವಿದಿನ್ 1 month. ಕೇವಲ 1 ತಿಂಗಳಲ್ಲಿ ಅವರು ಇಂಗ್ಲಿಷ್ ಅನ್ನ ಕಲ್ತಿದ್ದಾರೆ. ನೀವು ಈ ರೀತಿಯಾಗಿ ಇಂಗ್ಲಿಷ್ ಕಲಿಬೇಕಂದ್ರೆ ನನ್ನ ನಂಬರ್ ಕರೆ ಮಾಡಿ. ಸೊ ಶಾಲ್ ವಿ ಸ್ಟಾರ್ಟ್? ಎಸ್. ನಾನು ಈಗ ಅಭ್ಯಾಸ ಮಾಡುತ್ತೇನೆ. ಐ ಸ್ಟಡಿ. ನಾನು ಈಗ ಮಾಡುವುದಿಲ್ಲ. I do not study. ಎಸ್, ವೆರಿ ಗುಡ್. ನಾನು ಮಾಡ್ತೀನಾ? Do I study? ಎಸ್. ಡು ಐ ಸ್ಟಡಿ? ನಾನು ಮಾಡೋದಿಲ್ಲವೇ? Do I not study? ಎಸ್, ವೆರಿ ಗುಡ್. ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. I am studying. ಅವನು ಅಭ್ಯಾಸ ಮಾಡ್ತಾ ಇದ್ದಾನೆ. He is studying. ಅವಳು ಅಭ್ಯಾಸ ಮಾಡ್ತಾ ಇದ್ದಾಳೆ. She is studying. ಅವನು ಅಭ್ಯಾಸ ಮಾಡ್ತಾ ಇಲ್ಲ. He is not studying. ಅವಳು ಅಭ್ಯಾಸ ಮಾಡ್ತಾ ಇಲ್ಲ. She is not studying. ಓಕೆ. ನಾನು ಈಗ ಅಭ್ಯಾಸ ಮಾಡಿದ್ದೇನೆ. I have studied. ವೆರಿ ಗುಡ್, ವೆರಿ ಗುಡ್. ಅವನು ಅಭ್ಯಾಸ ಮಾಡಿದ್ದಾನೆ. He has studied. ಬ್ಯೂಟಿಫುಲ್, ಬ್ಯೂಟಿಫುಲ್. ನೋಡಿ, ಇಲ್ಲಿ ಹ್ಯಾಸ್ ಅರ್ಥ ಮಾಡ್ಕೊಳ್ಳಿ. ಹಿ ಹ್ಯಾಸ್ ಸ್ಟಡಿಡ್. ಅವನು ಈಗ ಅಭ್ಯಾಸ ಮಾಡಿರೋದಿಲ್ಲ. He has not studied. ಎಸ್, ನಾನು ಬೆಳಗಿಂದ ಅಭ್ಯಾಸ ಮಾಡ್ತಾನೆ ಇದ್ದೀನಿ. I have been studying since morning. ಅವನು ಬೆಳಗಿಂದ ಅಭ್ಯಾಸ ಮಾಡ್ತಾನೆ ಇದ್ದಾನೆ. He has been studying since morning. ಅವಳು ಬೆಳಗಿಂದ ಅಭ್ಯಾಸ ಮಾಡ್ತಾನೆ ಇಲ್ಲ. She has not been studying since morning. ಬ್ಯೂಟಿಫುಲ್, ಬ್ಯೂಟಿಫುಲ್. ನೋಡಿ ಎಷ್ಟು ಬೇಗ ಬೇಗ ಬಾಯಿಗೆ ಬರ್ತಾ ಇದೆ ನೋಡಿ. ಸೊ ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಪ್ರಾಕ್ಟೀಸ್. ದಿಸ್ ಇಸ್ ಕಾಲ್ಡ್, ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಸೊ ಜಸ್ಟ್ ನಾವು ನಿಮಗೆ ಗ್ರಾಮರ್ ಹೇಳಿ ಕಳಿಸ್ತಾ ಇಲ್ಲ. ಸೊ ಇಲ್ಲಿ ನಿಮ್ ಕಡೆಯಿಂದ ನಿಮ್ ಬಾಯಿಗೆ ಬರಬೇಕು ಸೆಂಟೆನ್ಸಸ್. ಇಲ್ಲಿರೋದು ನಿಮ್ 4 ಇಂಚ್ ಇಲ್ಲಿ ಬರಬೇಕು, 4 ಇಂಚ್ ಬರಬೇಕು. ಅದು ನಿಜವಾಗ್ಲೂ ನೀವು ಮಾಡ್ಬೇಕಾಗಿರೋದು, ಕಲಿಬೇಕಾಗಿರೋದು. ನಾನು ನಿನ್ನೆ ಬಂದೆ. I came yesterday. ಬ್ಯೂಟಿಫುಲ್. ನಾನು ನಿನ್ನೆ ಬರ್ಲಿಲ್ಲ. I didn't come yesterday. ಎಸ್, ಸೂಪರ್. ನಾನು ನಿನ್ನೆ ಬಂದ್ರೆ. Did I come yesterday? ಅವನು ನಿನ್ನೆ ಕಾಲೇಜಿಗೆ ಹೋದ. He went to college yesterday. ಅವಳು ನಿನ್ನೆ ಕಾಲೇಜಿಗೆ ಹೋಗ್ಲಿಲ್ಲ. She did not go to college yesterday. ನೀನು ನಿನ್ನೆ ಕಾಲೇಜಿಗೆ ಹೋದ್ಯಾ? Did you go to college yesterday? ಬ್ಯೂಟಿಫುಲ್. ನೋಡಿ, ನಾನು ಬೇರೆ ಬೇರೆ ಸೆಂಟೆನ್ಸ್ ಚೇಂಜ್ ಮಾಡಿ ಕೇಳ್ತಾ ಇದ್ದೀನಿ. ಎಷ್ಟು ಕ್ವಿಕ್ ಆಗಿ ಬರ್ತಾ ಇದೆ. ಅವನು ಕಾಲೇಜಿಗೆ ಹೋಗ್ತಾ ಇದ್ದ. He was going to college. ಎಸ್, ಎಸ್, ಹಿ ವಾಸ್ ಗೋಯಿಂಗ್ ಟು ಕಾಲೇಜ್. ಅವಳು ಹೋದ ವರ್ಷ ಕಾಲೇಜ್ ಹೋಗ್ತಾ ಇದ್ದಿಲ್ಲ. She was not going to college last year. ಬ್ಯೂಟಿಫುಲ್. ನಾನು ಹೋದ ವರ್ಷ ಬೆಂಗಳೂರಿಗೆ ಹೋಗಿದ್ದೆ. I had gone to Bangalore last month. ಲಾಸ್ಟ್ ಮಂತ್, ಲಾಸ್ಟ್ ಇಯರ್. Last year. ಅವನು ಹೋದ ವರ್ಷ ಬೆಂಗಳೂರಿಗೆ ಹೋಗಿದ್ದಿಲ್ಲ. He had not gone to Bangalore last year. ಎಸ್, ಅವನು ಹೋದ ವರ್ಷ ಬೆಂಗಳೂರಿಗೆ ಹೋಗಿದ್ದಾನೆ. Had he gone to Bangalore last year? ಎಸ್, ಸೂಪರ್. ನಾನು ಹೋದ ವರ್ಷದಿಂದ ಬೆಂಗಳೂರಿಗೆ ಹೋಗ್ತಾನೆ ಇದ್ದೆ. I had been going to Bangalore since last year. ಬ್ಯೂಟಿಫುಲ್, ಬ್ಯೂಟಿಫುಲ್. ನಾನು ಹೋದ ವರ್ಷದಿಂದ ಬೆಂಗಳೂರಿಗೆ ಹೋಗ್ತಾನೆ ಇರಲಿಲ್ಲ. I had not been going to Bangalore since last year. ಎಸ್, ಸೂಪರ್. ನಾನು ನಾಳೆ ಪತ್ರ ಬರೆಯುವೆ. I shall write a letter tomorrow. ನಾನು ನಾಳೆ ಪತ್ರ ಬರೆಯುವುದಿಲ್ಲ. I shall not write a letter tomorrow. ನೀನ್ ನಾಳೆ ಬರುತ್ತೀಯಾ? Will you come tomorrow? ಎಸ್, ನಾನು ನಾಳೆ ಕ್ರಿಕೆಟ್ ಆಡ್ತಾ ಇರ್ತೀನಿ. I will be playing cricket tomorrow. ನಾನು ನಾಳೆ ಕ್ರಿಕೆಟ್ ಆಡ್ತಾ ಇರೋದಿಲ್ಲ. I will not be playing cricket tomorrow. ನಾನು ಮುಂದಿನ ವರ್ಷ ಪದವಿಯನ್ನು ಮುಗಿಸಿರುತ್ತೇನೆ. I will have completed my graduation by next month. ಬ್ಯೂಟಿಫುಲ್, ಬ್ಯೂಟಿಫುಲ್. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಬೈ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ನನ್ನ ಪದವಿಯನ್ನು ಮುಗಿಸಿರುವುದಿಲ್ಲ. I will have not completed my graduation next year. ಎಸ್, ಎಸ್. ನಾನು ನಾಳೆಯಿಂದ ಅಭ್ಯಾಸ ಮಾಡುತ್ತಲೇ ಇರುತ್ತೇನೆ. I will be studying from tomorrow. ಐ ವಿಲ್ ಹ್ಯಾವ್ been studying from tomorrow. ಎಸ್, ಸಿನ್ಸ್ ಟುಮಾರೋ ಅಂದ್ರೂ ಬರುತ್ತೆ. ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಟುಮಾರೋ. ನಾನು ಬರೆಯಬಲ್ಲೆ. ಕ್ಯಾನ್. I can write. ನಾನು ಬರೆಯಕ್ ಆಗುದಿಲ್ಲ. I cannot write. ಐ ಕಾಂಟ್ ರೈಟ್. I can't ಐ ಕ್ಯಾನಾಟ್ ರೈಟ್. ಕ್ಯಾನಾಟ್ ಶಾರ್ಟ್ ಫಾರ್ಮ್ ಇಸ್ ಕಾಂಟ್. I can't write. ನೀನು ಬರೆಯಬಲ್ಲೆಯಾ? Can you write? ಕ್ಯಾನ್ ಯು ರೈಟ್? ನಾನು ನಾಳೆ ಬರಬಹುದು. I can come tomorrow. ಐ ಕ್ಯಾನ್ ಕಮ್ ಟುಮಾರೋ. ಇಲ್ಲಿ ಮೇನು ಬಳಸಬಹುದು. ಓಕೆ. ನಾಳೆ ಮಳೆ ಬರಬಹುದು. It may rain tomorrow. ಇಟ್ ಮೇ ರೈನ್ ಟುಮಾರೋ. CM ಧಾರವಾಡಕ್ಕೆ ಬರಬಹುದು. CM may come to Dharwad. ಎಸ್, ಸೂಪರ್. CM ಮೇ ಕಮ್ ಟು ಧಾರವಾಡ. ನಾನು ಒಂದು ಕಾರನ್ನು ಹೊಂದಿದ್ದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. I had a car. ಐ ಹ್ಯಾಡ್ ಅ ಕಾರ್. ನಾನು ಈ ಕಾರನ್ನು ಹೊಂದಿದ್ದೇನೆ. I have a car. ಅವನು ಕಾರನ್ನು ಹೊಂದಿದ್ದಾನೆ. He has a car. ಅವನು ಕಾರನ್ನು ಹೊಂದಿರುವುದಿಲ್ಲ. He will not have a car. ಈಗ ಹೊಂದಿರುವುದಿಲ್ಲ. He has not. ನೋ. He has no car. He has no car. Yes, he has no car. ನೀನು ಕಾರನ್ನು ಹೊಂದಿದ್ದೀಯಾ? Do you have a car? ಎಸ್. ನಾನು ಮಾಡಲೇಬೇಕು. I must do. ಐ ಮಸ್ಟ್ ಡು. ಎಸ್, ಐ ಮಸ್ಟ್ ಡು. ಯು ಕ್ಯಾನ್ ಸೇ ಐ ಶುಡ್ ಡು ಆಲ್ಸೋ ಹೇಳ್ಬೋದು. ಐ ಶುಡ್ ಡು ಅಂದ್ರು ಐ ಮಸ್ಟ್ ಡು ಅಂತನೂ ಬರಬಹುದು. ನೀನು ಅಭ್ಯಾಸ ಮಾಡಲೇಬೇಕು. You should study. ಯು ಶುಡ್ ಸ್ಟಡಿ. ನೀನು ಈಗ ಬರಲೇಬೇಕು. You should come. ಯು ಶುಡ್ ಕಮ್. ನೀನ್ ಎಲ್ಲಿದ್ದೀಯಾ?
Where are you? ವೇರ್ ಆರ್ ಯು? ಏನ್ ಮಾಡ್ತಾ ಇದೀಯಾ? What are you doing? ಎಸ್, ವಾಟ್ ಆರ್ ಡೂಯಿಂಗ್? ನೀನ್ ಕಾಲೇಜ್ ಹೋಗ್ತೀಯಾ? Do you go to college? ಅವ್ನು ಕಾಲೇಜ್ ಹೋಗ್ತಾನ? Does he go to college? ಅವಳು ಕಾಲೇಜ್ ಹೋಗ್ತಾಳ? Does she go to college? ಎಸ್ ಎಸ್, ಸೂಪರ್. ನೀನು ಏನು ಬರೆಯುತ್ತಿ? What do you write? ಅವನು ಏನ್ ಬರೀತಾನೆ? What does he write? ಏನ್ ಬರಿತಾ ಇದೀಯಾ? What are you writing? ಅವನು ಏನ್ ಬರಿತಾ ಇದ್ದಾನೆ? What is he writing? ಅವನು ಏನ್ ಬರೆದಿದ್ದಾನೆ? What has he written? ಅವಳು ಏನ್ ಬರೆದಿದ್ದಾಳೆ? What has she written? ನೀನ್ ಬೆಳಗ್ಗೆ ಏನ್ ಬರಿತಾ ಇದೀಯಾ? What have you been writing since morning? ಅವನು ಏನು ಬೆಳಗ್ಗೆಯಿಂದ ಬರಿತಾನೆ ಇದ್ದಾನೆ? What has he been writing since morning? ಎಸ್, ಸೂಪರ್. ನೀನು ನಿನ್ನೆ ಏನ್ ಬರದೆ? What did you write yesterday? ಎಸ್, ಸೂಪರ್ ಸೂಪರ್. ಅವಳು ನಿನ್ನೆ ಎಲ್ಲಿಗೆ ಹೋದಳು? Where did she go yesterday? ಎಸ್, ನೀನು ನಿನ್ನೆ ಏನ್ ಮಾಡ್ತಾ ಇದ್ದೆ? What were you doing yesterday? ಎಸ್, ಸೂಪರ್. ಅವನು ಏಕೆ ಕಾಲೇಜ್ಗೆ ಬರುತ್ತಾ ಇದ್ದಿಲ್ಲ? Why was he not coming to college? ಎಸ್, ಸೂಪರ್. ವೈ ವಾಸ್ ಹಿ ನಾಟ್ ಕಮಿಂಗ್ ಟು ಕಾಲೇಜ್? ನೀನು ಹೋದ ವಾರ ಏಕೆ ಬಂದಿದ್ದಿಲ್ಲ? Why had you not come last week? ಎಸ್, ವೈ ಹ್ಯಾಡ್ ಯು ನಾಟ್ ಕಮ್ ಲಾಸ್ಟ್ ವೀಕ್? ನೀನು ಹೋದ ವರ್ಷದಿಂದ ಏನು ಮಾಡುತ್ತಲೇ ಇದ್ದೆ? What had you been doing since last year? ಬ್ಯೂಟಿಫುಲ್ ಬ್ಯೂಟಿಫುಲ್. ನೀನು ನಾಳೆ ಎಲ್ಲಿಗೆ ಹೋಗುವೆ? Where will you be tomorrow? ವೇರ್ ವಿಲ್ ಯು Where will you go tomorrow? ವೇರ್ ವಿಲ್ ಯು ಗೋ ಟುಮಾರೋ? ನೀನು ನಾಳೆ ಎಲ್ಲಿಗೆ ಹೋಗ್ತಾ ಇರ್ತೀಯಾ? Where will you be going tomorrow? ಬ್ಯೂಟಿಫುಲ್. ನೀನು ಮುಂದಿನ ವಾರ ಎಲ್ಲಿಗೆ ಹೋಗಿರುತ್ತೀಯಾ? Where will you have gone tomorrow? Tomorrow. ಎಸ್, ಇನ್ನೊಂದು ಸರಿ ಹೇಳಿ. Where will you have gone tomorrow? ವೇರ್ ವಿಲ್ ಯು ಹ್ಯಾವ್ ಗಾನ್ ಬೈ ನೆಕ್ಸ್ಟ್ ವೀಕ್? By next week. ಬ್ಯೂಟಿಫುಲ್ ಬ್ಯೂಟಿಫುಲ್. Cannot short form. Can't. Can't. Do not short form. Don't. Doesn't. Doesn't. Sorry, does not. Doesn't. Am not. Haven't. Are not. Aren't. Is not. Isn't. Have not. Haven't. Has not. Hasn't. Did not. Didn't. Was not. Wasn't. Had not. Hadn't. Yes, will not. Willn't. Won't. Won't. Will not. Won't. Won't. Shall not. Should. Shalln't. Shalln't. May not. May. Mayn't. Meant. Must not. Must. Mustn't. 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 Could not. Couldn't. Couldn't. ಎಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ತಾನೇ ನೋಡಿದ್ರಿ, ಈ ಜಸ್ಟ್ 10th ಸ್ಟ್ಯಾಂಡರ್ಡ್. ಇಷ್ಟು ಬೇಗ ಕನ್ನಡದಿಂದ ಇಂಗ್ಲಿಷ್ ಹೇಳ್ತಾ ಇದಾರೆ. ಸೊ ಇಂಗ್ಲಿಷ್ ಅಲ್ಲಿ ನಾವು ಮಾತಾಡಬಹುದು, ಬಟ್ ಕನ್ನಡದಿಂದ ಇಂಗ್ಲಿಷ್ ಏನ್ ಹೇಳಿದಲ್ಲ ಅದು ನಿಜವಾಗ್ಲೂ ಚಾಲೆಂಜ್ ಜಾಬ್ ಅಂತ ಹೇಳ್ಬೋದು. ಬಟ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಇಂಪಾಸಿಬಲ್ ಸೇಸ್ ವರ್ಡ್ ಜಸ್ಟ್ ಐ ಆಮ್ ಪಾಸಿಬಲ್. ಸೊ ದಟ್ ಈಸ್ ವಾಟ್ ನಮಗೆ ಬೇಕಾಗಿರೋದು, ಬರ್ನಿಂಗ್ ಡಿಸೈರ್. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಕನ್ನಡದಿಂದ ಇಂಗ್ಲಿಷ್ ಹೇಳ್ತಾ ಇದಾರೆ. ನೀವು ಇದೇ ರೀತಿಯಾಗಿ ಹೇಳ್ಬೇಕಂದ್ರೆ ನನ್ನ ನಂಬರ್ ಕರೆ ಮಾಡಿ. ನಿಮಗೆ ಆನ್ಲೈನ್ ಮೂಲಕ ಆಗ್ಲಿ ಆಫ್ಲೈನ್ ಮೂಲಕ ಆಗ್ಲಿ ನಮ್ಮಲ್ಲಿ PG ವ್ಯವಸ್ಥೆ ಇದೆ. ಸೊ ವಿದಿನ್ 1 month ನಾನು ನಿಮಗೆ PG ಇಟ್ಕೊಂಡು ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಆದ್ರೆ ಒಂದೇ ಒಂದು ಮಾತು ಏನಪ್ಪಾ ಅಂದ್ರೆ, ನೀವು ಮ್ಯಾಡ್ ಆಗ್ಬೇಕು. ಯು ಶುಡ್ ಬಿಕಮ್ ಮ್ಯಾಡ್. ಸೊ ಎಲ್ಲಿವರೆಗೆ ನೀವು ಮ್ಯಾಡ್ ಆಗುದಿಲ್ಲ ಅಲ್ಲಿವರೆಗೆ ಈ ರೀತಿ ಆಗಲ್ಲ. ನಾವು ಅಂದ್ರೆ ಹಸಿವು ಇರಬೇಕು, ಹಸಿವು ಬೇಕು. ಹಸಿವು ಇದ್ದಾಗ ಮಾತ್ರ ಅಂದ್ರೆ ಬೇಗ ನಮ್ಗೆ ಕೆಲಸ ಮಾಡಕ್ಕೆ ಸಾಧ್ಯ ಆಗತ್ತೆ, ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಇದಕ್ಕೆ ಚೆನ್ನಾಗಿ ಹೇಳ್ಬೋದು. ಸೊ ಯು ಕ್ಯಾನ್ ಜಾಯಿನ್ ಆನ್ಲೈನ್ ಕ್ಲಾಸಸ್ ಅಂಡ್ ಆಫ್ಲೈನ್ ಕ್ಲಾಸಸ್. ಸೊ ನನ್ನ ನಂಬರು ಡಿಸ್ಕ್ರಿಪ್ಷನ್ ಮೇಲಿದೆ. ಸೊ ಪ್ಲೀಸ್ ಕಾಲ್ ಮಿ ಎನಿ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಬಾಯ್.